ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಯಾವಾಗ ರೇವಣ್ಣ ಅವರ ಬಿಡುಗಡೆ ಆಯಿತು ನಿನ್ನೆ, ಅದಾದ ನಂತರ ರೇವಣ್ಣ ಅವರು ಎಲ್ಲರ ಜೊತೆ ಮಾತಾಡ್ತಾ ಇದ್ರು. ಆದರೆ ಇವತ್ತು ನಮ್ಮ ಪ್ರತಿನಿಧಿ ವಿಜಯ್ ಅವರ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ರಿಪಬ್ಲಿಕನದಲ್ಲಿ HD ರೇವಣ್ಣ ಅವರ ಎಕ್ಸ್ಕ್ಲೂಸಿವ್. ಜೈಲಿನಿಂದ ಬಿಡುಗಡೆ ಬಳಿಕ ಫಸ್ಟ್ ರಿಯಾಕ್ಷನ್. ಎಲ್ಲೂ ಹೇಳಿರದ ವಿಚಾರ ನಮ್ಮಲ್ಲಿ ಮಾತ್ರ ಹೇಳಿದ್ದಾರೆ. ಕೆಲವು ಪ್ರಶ್ನೆಗೆ HD ರೇವಣ್ಣ ಏನು ಉತ್ತರ ಕೊಟ್ಟರು, ಯಾವ ಉತ್ತರ ಕೊಟ್ಟರು, ಜೈಲಲ್ಲಿ ಏನಾಯಿತು, ಯಾರು ತಪ್ಪು ಮಾಡಿರೋದು, ಯಾಕೆ ಅರೆಸ್ಟ್ ಆದರು, ಯಾಕೆ ಬಿಡುಗಡೆಯಾದರು, ಪ್ರಜ್ವಲ್ ರೇವಣ್ಣ ಮಾಡಿದ ತಪ್ಪಿನ ಬಗ್ಗೆ ಏನು ಹೇಳ್ತಾರೆ, ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆ ಗೊತ್ತಿದೆಯಾ, ಎಲ್ಲಿದ್ದಾರೆ ಗೊತ್ತಿದೆಯಾ, ನಾನು ಯಾರ ಬಗ್ಗೆಯೂ ಹೇಳಲ್ಲ, ದೇವರಿಗೆ ಬಿಟ್ಟಿದ್ದೀನಿ, ಪ್ರಜ್ವಲ್ ಎಲ್ಲಿದ್ದಾನೆ ಅಂತ ನನಗೆ ಗೊತ್ತಿಲ್ಲ, 40 ವರ್ಷದ ರಾಜಕಾರಣದಲ್ಲಿ ನಾನು ಯಾವುದೇ ತಪ್ಪು ಮಾಡಿಲ್ಲ, ಎಲ್ಲವನ್ನು ದೇವರಿಗೆ ಬಿಟ್ಟಿದ್ದೀನಿ ಅಂಥೇಳಿ ಬಹಳಷ್ಟು ದೊಡ್ಡ ದೇವಭಕ್ತರಾಗಿರುವಂತಹ, ಜ್ಯೋತಿಷ್ಯದ ಬಗ್ಗೆ ನಂಬಿಕೆ ಹೊಂದಿರುವಂತಹ ರೇವಣ್ಣ ಇವತ್ತು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಬನ್ನಿ, ಕಂಪ್ಲೀಟ್ ಆಗಿ ಆ ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀವಿ. ಮಾಜಿ ಸಚಿವರಾದಂಥ HD ರೇವಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಒಂದಷ್ಟು ಘಟನೆಗಳಾಗಿರುವಂಥದ್ದು, ನೆನ್ನೆ ಜೈಲಿಂದ ಬಿಡುಗಡೆ ಆಗಿರುವಂಥದ್ದು, ಮನಸ್ಸಿಗೆಲ್ಲ ಭಾಳ ನೋವಾಗ್ತಾ ಇರುವಂಥದ್ದು, ಒಂದು ಕಡೆ ಆರೋಪ ಪ್ರತ್ಯಾರೋಪ, ವಾದ ವಿವಾದಗಳೆಲ್ಲ ಬರ್ತಾ ಇರುವಂಥದ್ದು, ಏನು ಅನಿಸುತ್ತೆ ಇದ್ರ ಬಗ್ಗೆ? ನಾನು ಈಗ ನ್ಯಾಯಾಲಯಕ್ಕೆ ನನಗೆ ಅತಿ ಗೌರವ ಇದೆ. ನ್ಯಾಯಾಲಯಕ್ಕೆ ನಾನು ಗೌರವ ಕೊಡ್ತೀನಿ ಸರ್. ನಾನು ಯಾವುದೇ 40 ವರ್ಷದ ಜೀವನದಲ್ಲಿ ಏನು ನಾನು ತಪ್ಪು ಮಾಡಿಲ್ಲ ಸರ್. ಏನೇ ಇದ್ದರೂ ನ್ಯಾಯಾಲಯ ಏನು ತೀರ್ಪು ಕೊಡುತ್ತೆ ಅದಕ್ಕೆ ನಾನಿದ್ದೀನಿ. ನ್ಯಾಯಾಲಯದಲ್ಲಿ ಕೇಸ್ ನಡೀತಾ ಇದೆ. ಇವತ್ತು ಈ ಸಂದರ್ಭದಲ್ಲಿ ನಾನು ಯಾರ ಬಗ್ಗೆ ಏನು ಹೇಳಲ್ಲ, ದೇವರು ಬಿಟ್ಟಿದ್ದೀನಿ. ನ್ಯಾಯಾಲಯ ಇವತ್ತು ನನಗೆ ಗೌರವ ಇದೆ, ಅದ್ರ ಬಗ್ಗೆ ಇಷ್ಟು ಹೇಳ್ತೀನಿ ಹೊರತು ಇನ್ನೇನು ಹೇಳಿಲ್ಲ ಸರ್. ಕಿಡ್ನ್ಯಾಪ್ ಪ್ರಕರಣ ಅಂತ ಬಂತು, ಅದಾದ ನಂತರ ನ್ಯಾಯಾಲಯದಲ್ಲಿ ಕೂಡ ಅದನ್ನು ಇದು ಮಾಡೋಕ್ಕಾಗಲಿಲ್ಲ. ನಿಮ್ಮ ಅಂದರೆ ಜಾಮೀನು ಕೊಟ್ಟರು ಕಿಡ್ನ್ಯಾಪ್ ಅಂತ. ಅಂದರೆ ಇದು ಆರೋಪಕ್ಕೆ ಏನು ಅಂದರೆ ಜನತೆಗೆ ಏನು ಸಂದೇಶ ಕೊಡ್ತಾರೆ? ಅದ್ರ ಬಗ್ಗೆ ನಾನು ಇವತ್ತೇನು ಹೇಳೋಕ್ಕಲ್ಲ. ನಾನು ರಾಜ್ಯದ ಜನತೆಗೆ ಮತ್ತು ನಮ್ಮ ಜಿಲ್ಲೆ ಜನತೆ ಯಾವುದೇ ಥರ ಪಟಾಕಿ ಮೆರವಣಿಗೆ ಏನೂ ಮಾಡಬೇಡಿ, ದಯಮಾಡಿ ನ್ಯಾಯಾಲಯದಲ್ಲಿ ಇರುವಾಗ ಬೇಕು ಅಂತ ಇದು ಮಾಡ್ತಾರೆ, ದಯಮಾಡಿ ಯಾರು ಇದು ಮಾಡಬಾರ್ದು ಅಂತ ಮನವಿ ಮಾಡಿ ನಾನು ಹೇಳಿದ್ದೀನಿ. ನನ್ನೇ ನಾನೊಂದು ಇದು ಕಳಿಸ್ಕೊಟ್ಟಿದ್ದೀನಿ. ನನಗೇನು ಯಾವುದಿದೆ, ನ್ಯಾಯಾಲಯ ಏನು ತೀರ್ಪು ಕೊಡುತ್ತೆ ನ್ಯಾಯಾಲಯಕ್ಕೆ ನಾನು ತಲೆಬಾಗ್ತೀನಿ ಅಷ್ಟೇ. ನಿಮ್ಮ ನಿನ್ನೆ ಬಿಡುಗಡೆ ನಂತರ ಸುಮಾರು ಜನ ಕಾರ್ಯಕರ್ತರು ನಿಮ್ಮ ಅಭಿಮಾನಿಗಳೆಲ್ಲ ಬಂದು ಜೈಘೋಷ ಕೂಗ್ತಾಯಿದ್ರು. ನಾನು ಅದ್ರ ಬಗ್ಗೆ ಯಾವುದು ಜೈಘೋಷಣೆ ಕೂಗೋದು ಬೇಡಿ, ಯಾವುದು ಬೇಡ. ಇವತ್ತು ನನಗೆ ಇಷ್ಟೇ, ನ್ಯಾಯಾಲಯದ ಬಗ್ಗೆ ಗೌರವ ಇದೆ, ದೇವ್ರ ಮೇಲೆ ನನ್ನ ನಂಬಿಕೆ. ರಾಜಕೀಯವಾಗಿ ಹಿನ್ನಡೆ ಆಗುತ್ತೆ ಅನ್ನೋದಾರೆ ಅಂದ್ರೆ ಕೂಡ ಷಡ್ಯಂತ್ರ, ಅದ್ರ ಬಗ್ಗೆ ನಾನು ಇವತ್ತೇನು ರಿಯಾಕ್ಟ್ ಮಾಡೋದು ಅಂದರೆ ಷಡ್ಯಂತ್ರ ಅನ್ನೋದು ಏನಾದರೂ ಕೂಡ ಅಂತ ನಾನು ಅದ್ರ ಬಗ್ಗೆ ಯಾವುದು ರಿಯಾಕ್ಟ್ ಮಾಡೋದು. ಓಕೆ ಸರ್, ಮತ್ತೊಂದು ತಮ್ಮ ಮಗ ಪ್ರಜ್ವಲ್ ಸಂಬಂಧಪಟ್ಟ ಒಂದು ಚರ್ಚೆ ಆಗ್ತಾ ಇರುವಂಥದ್ದು. ಪ್ರಜ್ವಲ್ ಎಲ್ಲಿದ್ದಂತ ಏನಾದ್ರು ಗೊತ್ತಿಲ್ಲ ಸರ್ ನನಗೆ. ಪ್ರಜ್ವಲ್ ಏನು ಗೊತ್ತಿಲ್ಲ ಸರ್ ತಮಗೆ? ಗೊತ್ತಿಲ್ಲ ಸರಿ. ಅಂದರೆ ದೇವೇಗೌಡರು ನೆನ್ನೆ ಭೇಟಿಯಾದಾಗ ಏನು ಹೇಳಿದ್ರು ಸರ್ ತಮಗೆ? ಯಾರು ಸರ್, ಕಾನೂನಲ್ಲಿ ತಮ್ಗೆ ಜಯ ಸಿಗುತ್ತೆ ಅನ್ಸುತ್ತಾ? ಗೊತ್ತಿಲ್ಲ, ಏನು ನೋಡೋದು ದೇವ್ರಿದೆ ಸರ್. ಅಂದರೆ ದೊಡ್ಡ ತಿಮಿಂಗ್ಲ ಇದ್ದಾರೆ, ಇದರಿಂದ ಷಡ್ಯಂತ್ರ ಇದ್ದಾರೆ ಅನ್ನೋದು ಕೊನೆ ಪಬ್ಲಿಕ್ಗೆ ಏನು ಹೇಳ್ತೀವಿ ಸರ್ ನಿಮ್ಮ ಅಭಿಮಾನಿಗಳು? ಒಂದು ನಿಮಿಷ ಅಭಿಮಾನಿ. ನಾನು ಇಷ್ಟೇ ಸರ್, ಯಾರು ದಯಮಾಡಿ ನಾವು ತಲೆಬಾಗಬೇಕಾಗುತ್ತೆ, ಯಾರು ಇದ್ರ ಬಗ್ಗೆ ನೀವು ಯಾವುದೇ ಇದು ಮಾಡಬಾರ್ದು ಅಂತ ಮನವಿ ಮಾಡ್ತೇವೆ. ಹೊರಗಡೆಯಿಂದ ಬರ್ತೀರಿ, ಇದರಿಂದ ಹೊರಗಡೆಯಿಂದ ಬರುತ್ತೆ ಅಂತ ಅನ್ಸುತ್ತಾ? ನಾನು ಏನು ಹೇಳಲ್ಲ, ನ್ಯಾಯಾಲಯದಲ್ಲಿರೋ ನಾನು ಯಾವುದು ಅದ್ರ ಬಗ್ಗೆ ಷಡ್ಯಂತ್ರ ಅಂತ ಹೇಳ್ತಾರೆ ಸರ್. ನಿಮ್ಮ ಕುಮಾರಸ್ವಾಮಿ ಅವರು ಷಡ್ಯಂತ್ರ ಅಂತ ಹೇಳ್ತಾರೆ. ಅಂದರೆ ಕುಮಾರಸ್ವಾಮಿ ಅವರು ಆರೋಪ ಮಾಡ್ತಾ ಇರೋದು, JDS ನಾಯಕರು ಆರೋಪ ಮಾಡಿದ್ರಿಂದ ಷಡ್ಯಂತ್ರ ಇದೆ ಅಂತ. ಇದು HD ರೇವಣ್ಣವರ ಮಾತು. ಅವ್ರು ಹೇಳ್ತಾ ಇರುವಂಥದ್ದು ಯಾವುದೇ ಕಾರಣಕ್ಕೆ ಯಾವುದು ಪ್ರತಿಕ್ರಿಯೆ ಕೊಡೋದಿಲ್ಲ ಅಂತ ಹೇಳ್ತಾ ಇರುವಂಥದ್ದು. ಆದರೆ ನ್ಯಾಯಾಲಯಕ್ಕೆ ಗೌರವ ಕೊಟ್ಟು ಈ ಬಗ್ಗೆ ಏನು ಹೊರ ಬರ್ತೀನಂತ ವಿಶ್ವಾಸವನ್ನು ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮರಾ ಪರ್ಸನ್ ಶಿವ ಜೊತೆ ವಿಜಯ್ ಜನ, ರಿಪಬ್ಲಿಕ್ TV, ಬೆಂಗಳೂರು. ಮಾಜಿ ಸಚಿವರಾದಂಥ HD ರೇವಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಒಂದಷ್ಟು ಘಟನೆಗಳಾಗಿರುವಂಥದ್ದು, ನೆನ್ನೆ ಜೈಲಿಂದ ಬಿಡುಗಡೆ ಆಗಿರುವಂಥದ್ದು, ಮನಸ್ಸಿಗೆಲ್ಲ ಭಾಳ ನೋವಾಗ್ತಾ ಇರುವಂಥದ್ದು, ಒಂದು ಕಡೆ ಆರೋಪ ಪ್ರತ್ಯಾರೋಪ, ವಾದ ವಿವಾದಗಳೆಲ್ಲ ಬರ್ತಾ ಇರುವಂಥದ್ದು, ಏನು ಅನಿಸುತ್ತೆ ಇದ್ರ ಬಗ್ಗೆ? ನಾನು ಈಗ ನ್ಯಾಯಾಲಯಕ್ಕೆ ನನಗೆ ಅತಿ ಗೌರವ ಇದೆ. ನ್ಯಾಯಾಲಯಕ್ಕೆ ನಾನು ಗೌರವ ಕೊಡ್ತೀನಿ ಸರ್. ನಾನು ಯಾವುದೇ 40 ವರ್ಷದ ಜೀವನದಲ್ಲಿ ಏನು ನಾನು ತಪ್ಪು ಮಾಡಿಲ್ಲ ಸರ್. ಏನೇ ಇದ್ದರೂ ನ್ಯಾಯಾಲಯ ಏನು ತೀರ್ಪು ಕೊಡುತ್ತೆ ಅದಕ್ಕೆ ನಾನಿದ್ದೀನಿ. ನ್ಯಾಯಾಲಯದಲ್ಲಿ ಕೇಸ್ ನಡೀತಾ ಇದೆ. ಇವತ್ತು ಈ ಸಂದರ್ಭದಲ್ಲಿ ನಾನು ಯಾರ ಬಗ್ಗೆ ಏನು ಹೇಳಲ್ಲ, ದೇವರು ಬಿಟ್ಟಿದ್ದೀನಿ. ನ್ಯಾಯಾಲಯ ಇವತ್ತು ನನಗೆ ಗೌರವ ಇದೆ, ಅದ್ರ ಬಗ್ಗೆ ಇಷ್ಟು ಹೇಳ್ತೀನಿ ಹೊರತು ಇನ್ನೇನು ಹೇಳಿಲ್ಲ ಸರ್.
ಕಿಡ್ನ್ಯಾಪ್ ಪ್ರಕರಣ ಅಂತ ಬಂತು, ಅದಾದ ನಂತರ ನ್ಯಾಯಾಲಯದಲ್ಲಿ ಕೂಡ ಅದನ್ನು ಇದು ಮಾಡೋಕ್ಕಾಗಲಿಲ್ಲ. ನಿಮ್ಮ ಅಂದರೆ ಜಾಮೀನು ಕೊಟ್ಟರು ಕಿಡ್ನ್ಯಾಪ್ ಅಂತ. ಅಂದರೆ ಇದು ಆರೋಪಕ್ಕೆ ಏನು ಅಂದರೆ ಜನತೆಗೆ ಏನು ಸಂದೇಶ ಕೊಡ್ತಾರೆ? ಅದ್ರ ಬಗ್ಗೆ ನಾನು ಇವತ್ತೇನು ಹೇಳೋಕ್ಕಲ್ಲ. ನಾನು ರಾಜ್ಯದ ಜನತೆಗೆ ಮತ್ತು ನಮ್ಮ ಜಿಲ್ಲೆ ಜನತೆ ಯಾವುದೇ ಥರ ಪಟಾಕಿ ಮೆರವಣಿಗೆ ಏನೂ ಮಾಡಬೇಡಿ, ದಯಮಾಡಿ ನ್ಯಾಯಾಲಯದಲ್ಲಿ ಇರುವಾಗ ಬೇಕು ಅಂತ ಇದು ಮಾಡ್ತಾರೆ, ದಯಮಾಡಿ ಯಾರು ಇದು ಮಾಡಬಾರ್ದು ಅಂತ ಮನವಿ ಮಾಡಿ ನಾನು ಹೇಳಿದ್ದೀನಿ. ನನ್ನೇ ನಾನೊಂದು ಇದು ಕಳಿಸ್ಕೊಟ್ಟಿದ್ದೀನಿ. ನನಗೇನು ಯಾವುದಿದೆ ನ್ಯಾಯಾಲಯ ಏನು ತೀರ್ಪು ಕೊಡುತ್ತೆ ನ್ಯಾಯಾಲಯಕ್ಕೆ ನಾನು ತಲೆಬಾಗ್ತೀನಿ ಅಷ್ಟೇ. ನಿಮ್ಮ ನಿನ್ನೆ ಬಿಡುಗಡೆ ನಂತರ ಸುಮಾರು ಜನ ಕಾರ್ಯಕರ್ತರು ನಿಮ್ಮ ಅಭಿಮಾನಿಗಳೆಲ್ಲ ಬಂದು ಜೈಘೋಷ ಕೂಗ್ತಾಯಿದ್ರು. ನಾನು ಅದ್ರ ಬಗ್ಗೆ ಯಾವುದು ಜೈಘೋಷಣೆ ಕೂಗೋದು ಬೇಡಿ, ಯಾವುದು ಬೇಡ. ಇವತ್ತು ನನಗೆ ಇಷ್ಟೇ, ನ್ಯಾಯಾಲಯದ ಬಗ್ಗೆ ಗೌರವ ಇದೆ, ದೇವ್ರ ಮೇಲೆ ನನ್ನ ನಂಬಿಕೆ. ರಾಜಕೀಯವಾಗಿ ಹಿನ್ನಡೆ ಆಗುತ್ತಾ ಅನ್ನೋದು ಏನಾದರೂ ಕೂಡ ಇದೆ ಷಡ್ಯಂತ್ರ? ಅದ್ರ ಬಗ್ಗೆ ನಾನು ಇವತ್ತೇನು ರಿಯಾಕ್ಟ್ ಮಾಡೋದು ಅಂದರೆ ಷಡ್ಯಂತ್ರ ಅನ್ನೋದು ಏನಾದರೂ ಕೂಡ ಅಂತ ನಾನು ಅದ್ರ ಬಗ್ಗೆ ಯಾವುದು ರಿಯಾಕ್ಟ್ ಮಾಡೋದು. ಓಕೆ ಸರ್, ಮತ್ತೊಂದು ತಮ್ಮ ಮಗ ಪ್ರಜ್ವಲ್ ಸಂಬಂಧಪಟ್ಟ ಒಂದು ಚರ್ಚೆ ಆಗ್ತಾ ಇರುವಂಥದ್ದು. ಪ್ರಜ್ವಲ್ ಎಲ್ಲಿದ್ದಂತ ಏನಾದರೂ ಗೊತ್ತಿಲ್ಲ ಸರ್ ನನಗೆ. ಪ್ರಜ್ವಲ್ ಏನು ಗೊತ್ತಿಲ್ಲ ಸರ್ ತಮಗೆ? ಗೊತ್ತಿಲ್ಲ ಸರಿ. ಅಂದರೆ ದೇವೇಗೌಡರು ನೆನ್ನೆ ಭೇಟಿಯಾದಾಗ ಏನು ಹೇಳಿದ್ರು ಸರ್ ತಮಗೆ? ಯಾರು ಸರ್ ಕಾನೂನಲ್ಲಿ ತಮ್ಗೆ ಜಯ ಸಿಗುತ್ತೆ ಅನ್ಸುತ್ತಾ? ಗೊತ್ತಿಲ್ಲ, ಏನು ನೋಡೋದು ದೇವ್ರಿದೆ ಸರ್. ಅಂದರೆ ದೊಡ್ಡ ತಿಮಿಂಗ್ಲ ಇದ್ದಾರೆ, ಇದರಿಂದ ಷಡ್ಯಂತ್ರ ಇದ್ದಾರೆ ಅನ್ನೋದು ಕೊನೆ ಪಬ್ಲಿಕ್ಗೆ ಏನು ಹೇಳ್ತಾರೆ ಸರ್ ನಿಮ್ಮ ಅಭಿಮಾನಿಗಳು? ಒಂದು ನಿಮಿಷ ಅಭಿಮಾನಿ ನಾನು ಇಷ್ಟೇ ಸರ್, ಯಾರು ದಯಮಾಡಿ ನಾವು ತಲೆಬಾಗಬೇಕಾಗುತ್ತೆ, ಯಾರು ಇದ್ರ ಬಗ್ಗೆ ನೀವು ಯಾವುದೇ ಇದು ಮಾಡಬಾರ್ದು ಅಂತ ಮನವಿ ಮಾಡ್ತೇವೆ. ಹೊರಗಡೆಯಿಂದ ಬರ್ತೀರಿ, ಇದರಿಂದ ಹೊರಗಡೆಯಿಂದ ಬರುತ್ತೆ ಅಂತ ಅನ್ಸುತ್ತಾ? ನಾನು ಏನು ಹೇಳಲ್ಲ, ನ್ಯಾಯಾಲಯದಲ್ಲಿರೋ ನಾನು ಯಾವ್ದು ಅದ್ರ ಬಗ್ಗೆ ಷಡ್ಯಂತ್ರ ಅಂತ ಹೇಳ್ತಾರೆ ಸರ್ ನಿಮ್ಮ ಕುಮಾರಸ್ವಾಮಿ ಅವರು ಷಡ್ಯಂತ್ರ ಅಂತ ಹೇಳ್ತಾರೆ. ಅಂದರೆ ಕುಮಾರಸ್ವಾಮಿ ಅವರು ಆರೋಪ ಮಾಡ್ತಾ ಇರೋದು, JDS ನಾಯಕರು ಆರೋಪ ಮಾಡಿದ್ರಿಂದ ಷಡ್ಯಂತ್ರ ಇದೆ ಅಂತ. ಇದು H.D. ರೇವಣ್ಣವರ ಮಾತು. ಅವ್ರು ಹೇಳ್ತಾ ಇರುವಂಥದ್ದು ಯಾವುದೇ ಕಾರಣಕ್ಕೆ ಯಾವುದು ಪ್ರತಿಕ್ರಿಯೆ ಕೊಡೋದಿಲ್ಲ ಅಂತ ಹೇಳ್ತಾ ಇರುವಂಥದ್ದು. ಆದರೆ ನ್ಯಾಯಾಲಯಕ್ಕೆ ಗೌರವ ಕೊಟ್ಟು ಈ ಬಗ್ಗೆ ಏನು ಹೊರ ಬರ್ತೀನಂತ ವಿಶ್ವಾಸವನ್ನು ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮರಾ ಪರ್ಸನ್ ಶಿವ ಜೊತೆ ವಿಜಯ್ ಜನ, ರಿಪಬ್ಲಿಕ್ ಟಿವಿ, ಬೆಂಗಳೂರು. ಎಸ್, ಇವತ್ತು ಒಂದು ರೀತಿಯಲ್ಲಿ ಫಾಲೋಅಪ್ ಮಾಡ್ತಾ ಇದ್ವಿ. ಒಂದು ಕಡೆ ನಮ್ಮ ಕ್ಯಾಮರಾಮ್ಯಾನ್ ಶಿವು, ಮತ್ತೊಂದು ಕಡೆ ವಿಜಯ್, ಪೊಲಿಟಿಕಲ್ ಬ್ಯೂರೋ ಹೆಡ್. ರೇವಣ್ಣ ಅವರು ಇವತ್ತು ಎಲ್ಲಿದ್ದಾರೆ ಅನ್ನೋದು ಬಹುತೇಕರಿಗೆ ಇನ್ನೂ ಗೊತ್ತಿಲ್ಲ. ಅನೇಕರು ಶೃಂಗೇರಿಗೆ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ರು. ಫಸ್ಟ್ ರಿಯಾಕ್ಷನ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಇವತ್ತು ಒಂದು ಕಡೆ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬರ್ತಾರೆ ಅಂತಿದೆ, ಆದರೆ ಅವರ ಸ್ವತಃ ತಂದೆಯವರಿಗೆ ಅವರೆಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಈ ತಿರುವುಗಳು ಇಲ್ಲೇ ನಿಲ್ಲೋದಿಲ್ಲ, ಸಾಕಷ್ಟು ತಿರುವುಗಳನ್ನು ಪಡ್ಕೊಳ್ಳುತ್ತೆ. ಯಾಕಂದರೆ ಇದು ಪೆನ್ ಡ್ರೈವ್ಗಿಂತ ಮೀರಿ ಹೋಗಿದೆ. ವಿಜಯ್ ಮತ್ತೊಮ್ಮೆ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಇದು ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್. ಅನೇಕರ ಜೊತೆ ಮಾತಾಡಿರ್ಬೋದು, ಬಟ್ ನಿಮ್ಮ ಜೊತೆ ಮಾತನಾಡುವಂಥ ವಿಚಾರದ ಸಂದರ್ಭದಲ್ಲಿ ಕೆಲವು ಎಕ್ಸ್ಕ್ಲೂಸಿವ್ ಪಾಯಿಂಟ್ಗಳನ್ನು ಹೇಳಿದರು. ಮಗ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಆಮೇಲೆ ಯಾವುದೇ ರೀತಿಯಲ್ಲಿ ಸಂಭ್ರಮಾಚರಣೆ ಮಾಡಬಾರ್ದು, ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ, ದೇವರ ಮೇಲೆ ನಂಬಿಕೆ ಇದೆ, ಈ ಎಲ್ಲ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಒಂದು, ಇವತ್ತು ಶೃಂಗೇರಿಗೆ ಹೋಗಬೇಕಾಗಿತ್ತು, ಬೇರೆ ಬೇರೆ ಟೆಂಪಲ್ ರನ್ಗಳನ್ನು ಕೂಡ ಮಾಡ್ತಾ ಇದ್ದಾರೆ. ನಿಮಗೆ ರೇವಣ್ಣ ಅವರನ್ನು ನೋಡಿದಾಗ ಆ್ಯಸ್ ಯೂಶುವಲ್ ನನಗೆ ಅನಿಸ್ತಾ ಇದೆ, ಆ್ಯಸ್ ಯೂಶುವಲ್ ಅವರು ಮೊದಲು ಹೆಂಗಿದ್ರು ಅದೇ ಥರ ಇದ್ದಂಗೆ ಅವರ ಬಾಡಿ ಲ್ಯಾಂಗ್ವೇಜ್ ಕಾಣ್ತಾ ಇದೆ. ನೀವು ಕಂಡುಕೊಂಡಂಗೆ ಈ ಪೆನ್ ಡ್ರೈವ್ ಕೇಸ್, ಈ ಕಿಡ್ನ್ಯಾಪ್ ಕೇಸ್ ಮತ್ತು ಮುಂದೆ ನಡೆಯಬೇಕಾದಂತಹ ರಾಜಕೀಯ ಸ್ಥಿತ್ಯಂತರಗಳು ಇವನ್ನೆಲ್ಲ ಗಮನಿಸಿದಾಗ ಇವರ ಹೇಳಿಕೆಗಳನ್ನು ನೀವು ಯಾವ ರೀತಿ ಗ್ರಹಿಸ್ಕೊಂಡ್ರಿ ವಿಜಯ್? ಜಯಪ್ರಕಾಶ್, ತಮ್ಮ ಮೇಲೆ ಬಂದಂಥ ಆರೋಪಕ್ಕಿಂತ ಹೆಚ್ಚಾಗಿ ಅಂದರೆ ರೇವಣ್ಣವ್ರು ಮಾತಾಡಿದಂಥ ರೀತಿ, ನಿನ್ನೆಯಿಂದ ಟೆಂಪಲ್ ರನ್ಸ್ ಮಾಡ್ತಾ ಇರುವಂಥದ್ದು, ನಿನ್ನೆ ಮೈಸೂರಿನ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಮಾಡಿದಂಥ ಅರ್ಚನೆ ವೇಳೆ ಪ್ರಜ್ವಲ್ ಅವರ ಹೆಸರಿನಲ್ಲೂ ಕೂಡ ಅರ್ಚನೆ ಮಾಡಿರುವಂಥದ್ದು, ಇದೆಲ್ಲವನ್ನು ಕೂಡ ನೋಡಿದ್ರೆ ತಮ್ಮ ಮೇಲೆ ಬಂದಂಥ ಆರೋಪಕ್ಕಿಂತ ಹೆಚ್ಚಾಗಿ ಪ್ರಜ್ವಲ್ ಮೇಲೆ ಏನಿದೆ ಪ್ರಕರಣ, ಅದು ಸಾಕಷ್ಟು ಆಘಾತಕ್ಕೆ ಉಂಟಾಗಿರುವಂಥದ್ದು. ಇಡೀ ಕುಟುಂಬ ಕೂಡ ಆಘಾತಕ್ಕೆ ಉಂಟಾಗಿರುವಂಥದ್ದು. ಯಾಕಂದರೆ ಇಲ್ಲಿವರೆಗೂ ಕೂಡ ಪ್ರಜ್ವಲ್ ಎಲ್ಲಿದ್ದಾನೆ ಅನ್ನೋದು ಕೂಡ ಗೊತ್ತಿಲ್ಲ ಅನ್ನೋ ಮಟ್ಟಿಗೆ ರೇವಣ್ಣ ಹೇಳ್ತಾ ಇದ್ದಾರೆ ಅಂತಂದರೆ ಅಷ್ಟರ ಮಟ್ಟಿಗೆ ಅದು ಸಾಕಷ್ಟು ಮನಸ್ಸಿಗೆ ನೋವಾಗಿರುವಂಥದ್ದು. ಜೊತೆ ಕೂಡ ರಾಜಕೀಯವೇ ಕೂಡ ಒಂದಷ್ಟು ಸಾಕಷ್ಟು ಕೂಡ ಪೆಟ್ಟನ್ನು ಬಿದ್ದಿರುವಂಥದ್ದು. ಒಂದೊಂದು ಬಹಳ ಸ್ಪಷ್ಟ, ಜೈಲಿನಿಂದ ಬಿಡುಗಡೆಯಾದ ನಂತರ ನೇರವಾಗಿ ದೇವೇಗೌಡರ ಮನೆಯಲ್ಲಿ 1 ಗಂಟೆಗಳ ಕಾಲ ಚರ್ಚೆ ಮಾಡಿರುವಂಥದ್ದು. ಮುಂದೆ ಏನು ಮಾಡಬೇಕು, ಯಾವ ರೀತಿ ಎದುರಿಸಬೇಕು ಅನ್ನೋ ಸಂಬಂಧಪಟ್ಟಂತೆ. ಯಾಕಂದರೆ ಪ್ರಜ್ವಲ್ ಇನ್ನೂ ಕೂಡ ಬಂದಿಲ್ಲ. ಪ್ರಜ್ವಲ್ ಬಂದ ತಕ್ಷಣ ಕೂಡ ಅವ್ರನ್ನ ಬಂಧಿಸ್ತಾರೆ ಮತ್ತು ಆ ಪ್ರಕರಣ ನಾನಾ ರೀತಿಯ ತಿರುವುಗಳನ್ನು ತೆಗೆದುಕೊಳ್ಳುವಂಥ ಎಲ್ಲ ಸಾಧ್ಯತೆ ಕೂಡ ಇರುವಂಥದ್ದು. SIT ಮುಂದೆ ಸಂತ್ರಸ್ತರು ಹೇಳಿಕೆ ಕೊಟ್ಟಿರುವಂಥದ್ದು ಮತ್ತು ಇವೆಲ್ಲವೂ ಕೂಡ ನೋಡೋದಾದರೆ ಪ್ರಕರಣ ಬಹಳ ಗಂಭೀರತೆ ಪಡೆಯುತ್ತಾ ಅನ್ನೋ ಒಂದು ಆತಂಕ ಅಥವಾ ಆ ರೀತಿ ಭಯ ಏನಾದರೂ ಕೂಡ ರೇವಣ್ಣವರಿಗೆ ಇದೆಯಾ ಅನ್ನೋಂಥದ್ದು. ಮತ್ತು ತಮ್ಮ ಮೇಲೆ ಬಂದಿರುವಂಥ ಆರೋಪ ಪ್ರಕರಣ ಸಂಬಂಧಪಟ್ಟ ಒಂದಷ್ಟು ಧೈರ್ಯವಾಗಿರುವಂಥದ್ದು, ಅಂದರೆ ಸಂಪೂರ್ಣವಾಗಿ ಧೈರ್ಯದಿಂದಿಲ್ಲ, ಒಂದಷ್ಟು ಧೈರ್ಯದಿಂದ ಇರುವಂಥದ್ದು. ಮಗನ ಮೇಲೆ ಬಂದಿರುವಂಥ ಆರೋಪಗಳನ್ನು ಸಾಬೀತಾಗ್ಬಿಡುತ್ತಾ ಅನ್ನೋ ಒಂದು ಆತಂಕದಲ್ಲಿ ಇದ್ದಾರಾ ಅನ್ನೋಂಥದ್ದು ಕೂಡ ಅವರ ಒಂದು ಮಾತಾಡುವಂಥ ರೀತಿಯಲ್ಲಿ ಸಂದರ್ಭದಲ್ಲಿ ಗೊತ್ತಾಗುವಂಥದ್ದು. ಜೊತೆಗೆ ಅವರ ವಕೀಲರು ಒಂದು ಮಾತನ್ನು ಹೇಳಿರುವಂಥದ್ದು, ರೇವಣ್ಣಗೆ ಯಾವುದೇ ಕಾರಣಕ್ಕೂ ಪ್ರಕರಣ ಸಂಬಂಧಪಟ್ಟಂತೆ ಯಾವುದೇ ಹೇಳಿಕೆ ಕೊಡಬಾರ್ದು, ಹೇಳಿಕೆಯನ್ನು ಕೊಟ್ಟರೆ ವ್ಯತಿರಿಕ್ತ ಪರಿಣಾಮ ಬೀರುತ್ತಾ ಅನ್ನುವಂಥದ್ದು ಕೂಡ ಸಲಹೆ ಕೊಟ್ಟಿರ್ಬೋದು. ಬಹುಶಃ ಆ ಹಿನ್ನೆಲೆಯಲ್ಲಿ ಆ ಪ್ರಕರಣ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೊಡ್ತಾ ಇಲ್ಲ. ಆದರೆ
ಈ ಸಂಬಂಧಪಟ್ಟಂತೆ ಯಾರು ಕೂಡ ಸಂಭ್ರಮಾಚರಣೆ ಮಾಡಬಾರ್ದು ಅಂತ ಕಾರ್ಯಕರ್ತರಿಗೆ ಏನೋ ಒಂದು ಮನವಿಯನ್ನು ಅಥವಾ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಮತ್ತು ಪ್ರಜ್ವಲ್ ಎಲ್ಲಿದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಥವಾ ಗೊತ್ತಿದ್ದು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಒಂದಷ್ಟು ಚರ್ಚೆಯ ವಿಚಾರ ಆಗಿರುವಂಥದ್ದು. ಆದರೆ ಒಂದಂತೂ ಬಹಳ ಸ್ಪಷ್ಟ, ಈ ಪ್ರಕರಣ ಇಡೀ ಕುಟುಂಬದ ಮೇಲೆ ಒಂದಷ್ಟು ಪರಿಣಾಮದ ಜೊತೆಗೆ ಒಂದು ರೀತಿಯಲ್ಲಿ ರಾಜಕೀಯವಾಗಿ ಒಂದಷ್ಟು ಆತಂಕಕ್ಕೆ ಒಳಗಾದ್ರ ಅನ್ನೋಂಥದ್ದು ಕೂಡ ಚರ್ಚೆಯ ವಿಚಾರ ಆಗಿರುವಂಥದ್ದು. ರೇವಣ್ಣವರ ಮಾತಲ್ಲಿ ಹೇಳೋದಾದರೆ ನೋಡಬೇಕು, ಈಗ ಇವತ್ತು ಇಡೀ ದಿನ ಟೆಂಪಲ್ ರನ್ ಆಗಿರುವಂಥದ್ದು ಮತ್ತು ದೇವಸ್ಥಾನಗಳಿಗೆ ಸುತ್ತುವರಿತಾ ಇರುವಂಥದ್ದು. ಮುಂಚಿದ್ದು ಕೂಡ ದೈವಭಕ್ತಿ ಇರುವಂಥ ಹಿನ್ನೆಲೆಯಲ್ಲಿ ಒಂದೊಂದು ದೇವಸ್ಥಾನದಲ್ಲಿ ಅರ್ಧ ಮುಕ್ಕಾಲು ಗಂಟೆ ವಿಶೇಷ ಪೂಜೆಯನ್ನು ಸಲ್ಲಿಸ್ತಾ ಇರುವಂಥದ್ದು. ಮುಗಿದ ಬಳಿಕ ವಕೀಲರ ಜೊತೆ ಒಂದಷ್ಟು ಸಮಾಲೋಚನೆ ಇದೆ. ಅದಾದ ಬಳಿಕ ಮುಂದೆ ಏನು ನಡೆ ತೆಗೆದುಕೊಳ್ತಾರೆ ಅನ್ನೋಂಥದ್ದು ಕುತೂಹಲ ವಿಚಾರ ಆಗಿರುವಂಥದ್ದು. ಜಯಪ್ರಕಾಶ್, ಇಲ್ಲಿ ಪ್ರಜ್ವಲ್ ರೇವಣ್ಣ ಅವರ ತಂದೆ ಒಂದು ಕಡೆ ಸ್ವತಃ ತನ್ನ ಮೇಲೆ ಕೂಡ ಕಿಡ್ನ್ಯಾಪ್ ಕೇಸು, ಒಳಗೋಗಿದ್ದರು, ಜೈಲಲ್ಲಿದ್ದರು, ಬಿಡುಗಡೆಯಾಗಿ ಬಂದಿದ್ದಾರೆ. ಈಗಲೂ ಕೂಡ ನಿಮಗೆ ಅವರನ್ನು ನೋಡಿದಾಗ ತನ್ನ ಪ್ರಾಬ್ಲಮ್ಗಿಂತ ಮಗನ ಪ್ರಾಬ್ಲಮ್ ಸಾಲ್ವ್ ಆದರೆ ಸಾಕು ಅಂತಿತ್ತ, ಅದ ಮಗ ಏನಾದರೂ ಮಾಡ್ಕೊಳ್ಳಿ ಆ ಥರ ಕಾಣಿಸ್ತೆ. ಹೆಂಗೆ ಅನ್ನಿಸ್ತು ನಿಮಗೆ? ಜಯಪ್ರಕಾಶ್, ಇದೇ ಖಂಡಿತವಾಗ್ಲೂ ಕೂಡ ಇದೇ ಪ್ರಶ್ನೆ ನನ್ನಲ್ಲೂ ಕೂಡ ಬಂತು. ಯಾಕಂದರೆ ಇಲ್ಲಿ ಎರಡು ಪ್ರಕರಣ, ಒಂದು ಅವರ ತಂದೆ ಮೇಲೆ ಮತ್ತು ಮಗನ ಮೇಲೆ, ಇಬ್ಬರ ಮೇಲೆ ಕೂಡ ಪ್ರಕರಣ ದಾಖಲಾಗಿರುವಂಥದ್ದು. ಒಬ್ಬರು ಜೈಲಿಗೆ ಹೋಗಿ ಬಂದಿರುವಂಥದ್ದು, ಅದು ಕಿಡ್ನ್ಯಾಪ್ ಪ್ರಕರಣದಲ್ಲಿ ಜೈಲಿಗೆ ಹೋಗಿ ಬಂದಿರುವಂಥದ್ದು. ಮತ್ತೊಂದು ಏನು ಸೆಕ್ಸ್ ಸ್ಕ್ಯಾಂಡಲ್ ವಿಚಾರ ಸಂಬಂಧಪಟ್ಟಂತೆ ಏನು ಅತ್ಯಾಚಾರ ಪ್ರಕರಣ ಸಂಬಂಧಪಟ್ಟಂತೆ ಕೂಡ ಕೇಸು ದಾಖಲಾಗಿದೆ. ಅದು ಒಂದಲ್ಲ ಎರಡಲ್ಲ, ಸುಮಾರು ಕೇಸ್ ದಾಖಲಾಗಿರುವಂಥದ್ದು. ತನಗಿಂತ ಹೆಚ್ಚಾಗಿ ಮಗನ ಭವಿಷ್ಯದ ಮೇಲೆ, ಮಗನ ಮುಂದಿನ ಪ್ರಕರಣದ ಮೇಲೆ ಕೂಡ ಖಂಡಿತವಾಗ್ಲೂ ಕೂಡ ಆತಂಕ ಉಂಟಾಗಿರುತ್ತೆ. ಯಾಕಂದರೆ ಸಹಜವಾಗಿ ಮಗ ಕೂಡ ಇರುವಂಥದ್ದು ಮತ್ತು ಇದು ಒಂದು ರೀತಿಯಲ್ಲಿ ಮುಂದಿನ ರಾಜಕೀಯವಾಗಿ ಒಂದಷ್ಟು ಕನಸನ್ನು ಕಾಣುತ್ತಿದ್ದಂಥ ವ್ಯಕ್ತಿಯಲ್ಲಿ ಪ್ರಜ್ವಲ್ ಒಬ್ಬ, ಅಂದರೆ ರೇವಣ್ಣ ವಿಚಾರ ಸಂಬಂಧಪಟ್ಟಂತೆ. ಆದರೆ ಈಗ ಈ ಪ್ರಕರಣ ಏನಿದೆ, ಯಾಕಂದರೆ ಇಲ್ಲಿವರೆಗೂ ಕೂಡ ಪ್ರಜ್ವಲ್ ಎಲ್ಲಿದ್ದಾನೆ, ಏನು ಮಾಡ್ತಾನೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಜೊತೆಗೆ SIT ಅವರು ತುಂಬ ಕೂಡ ಕೇಸ್ಗಳನ್ನು ದಾಖಲು ಮಾಡ್ತಾ ಇರುವಂಥದ್ದು. ಈ ಎಲ್ಲ ನೋಡಿದ್ರೆ ತಮ್ಮ ಮೇಲೆ ಬಂದಿರುವಂಥ ಆರೋಪ ಏನಿದೆ ಅದನ್ನು ಈಗ ಜಾಮೀನು ಸಿಕ್ಕಿದೆ, ಒಂದಷ್ಟು ಧೈರ್ಯ, ಜಾಮೀನು ಸಿಕ್ಕಿದ್ದ ಹಿನ್ನೆಲೆಯಲ್ಲಿ ಈಗ ಕೋರ್ಟ್ ಕೂಡ ಸ್ಕ್ವಾಶ್ಗೆ ಮುಂದಾಗ್ತಾರೆ. ಅದು ಒಂದು ರೀತಿಯಲ್ಲಿ ಒಂದಷ್ಟು ಭರವಸೆ ಇರುವಂಥದ್ದು. ಅಂದರೆ ಸಂಪೂರ್ಣವಾಗಿ ಅದು ಮುಕ್ತರಾಗ್ತಾರೆ ಅಂತ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ, ಅದು ಒಂದಷ್ಟು ಭರವಸೆ ಇರುವಂಥದ್ದು. ಆದರೆ ಮಗನ ವಿಚಾರದಲ್ಲಿ ಎಲ್ಲೂ ಕೂಡ ಸಂಬಂಧಪಟ್ಟಂತೆ ಆ ರೀತಿ ಆಶಾಭಾವನೆ ಕಾಣ್ತಾ ಇಲ್ಲ. ಜೊತೆಗೆ ಒಂದು ಬಹಳ ಪ್ರಮುಖವಾಗಿ ಅವರ ಕುಟುಂಬದಲ್ಲಿ, ಅಂದರೆ ಮಾಜಿ CM ಕುಮಾರಸ್ವಾಮಿ ಸೇರಿದಂತೆ ಅವ್ರ ಕುಟುಂಬದಲ್ಲಿ ಯಾರು ಕೂಡ ಪ್ರಜ್ವಲ್ ಬಗ್ಗೆ